ಈ ಧರ್ಮಚಾವಡಿಗಳು ಇಷ್ಟು ಸತ್ಯಗಳು ಸತ್ಯ ಅಂತ ನಾನು ಈ ಮನೆತನಕ್ಕೆ ಬಂದು ಭಿಕ್ಷೆ ಸ್ವೀಕಾರ ಮಾಡಿದ್ದೇನೆ ಅಂತ ಇದು ಸತ್ಯ ಅಂತ ನಿಷ್ಕಲ್ಮಶ ಮನಸ್ಸು ಅಜಿಲರ ಮನೆತನಕ್ಕೆ, ಅಜಿಲರ ಕುಟುಂಬಕ್ಕೆ, ಅಜಿಲರ ಇಡೀ ಅವರ ಭೂಮಿ ಎಷ್ಟೋ ಹೋಗಿದೆ, ಒಕ್ಕಲಿಗೆ ಮಸೂದೆಯಲ್ಲಿ ಹೋಗಿದೆ, ಒಕ್ಕಲಿಗೆ ಹೋಗಿದೆ. ಆ ಎಲ್ಲ ಸಂಸಾರಕ್ಕೂ ಒಳ್ಳೆಯದಾಗಬೇಕು. ಅಜಿಲರಿಗೆ ಅವರ ಮಗನ ಹೆಂಡತಿ ಗರ್ಭವತಿ ಆಗಬೇಕು ಅಂತ ಹೇಳಿಕೊಂಡು ಭಿಕ್ಷೆ ಸ್ವೀಕಾರ ಮಾಡ್ತೀವಿ. ಬಹುಶಃ ಇವತ್ತು ಅಜಿಲರಿಗೆ ನಾನು ಹೇಳಿಕೆ ಕೊಟ್ಟಿದ್ದೆ. ನಾನು ಹೇಳೋದು ಆರ್ಮಿ ಸೆನ್ಸ್ ಅಂತ ಹೇಳೋದು ನಾನು ಗೊತ್ತು ಮಾಡೋದಿಲ್ಲ. ಯಾವ ಎಲ್ಲವೂ ತಿಳಿಯುವಂಥ ಜ್ಞಾನ ದೇವರು ಕೊಟ್ಟಿದ್ದಾರೆ. ಯಾರು ಏನು ಮಾಡಿದ್ರು ಗೊತ್ತಾಗ್ತದೆ. ಆದರೆ ಕೋರಿಕೆ ಇಲ್ಲ. ನನ್ನ ಗುರುವಾಣಿ ಆಗಿದ್ದೆ. ಆದ್ದರಿಂದ ನಾನು ಅಜಿಲಿಗೆ ಇವತ್ತು ಬರಬೇಕು ಅಂತ ಆಮಂತ್ರಣ ಪತ್ರಿಕೆ ಪಡೆದಿದ್ದೆ. ನಮ್ಗೆ ಗೊತ್ತುಂಟು ಅವರ ಆರೋಗ್ಯ, ಅವರ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು. ಆದರೂ ನಾನು ಬರಲಿಕ್ಕೆ ಹೇಳಿ ಇವತ್ತು ಬಂದಿದ್ದಾರೆ. ಇವತ್ತು ನಾವು ಅಲ್ಲಿ ಪ್ರಾರ್ಥನೆ ಮಾಡಿ ಅವರ ಮಗ ಸೊಸೆ ಗರ್ಭವತಿ ಆಗಿದೆ. ಭಾಳ ವರ್ಷ ಆಗಿದೆ. ಅವರು ಆ ಸೌಭಾಗ್ಯವನ್ನು ಹಿಡ್ಕೊಂಡು ಮಹಾಲಕ್ಷ್ಮಿಗೆ ಬಂದಿದ್ದಾರೆ. ಮಾಣಿಲ ಕ್ಷೇತ್ರಕ್ಕೂ ಅಜಿಲರ ಮನೆತನಕ್ಕೂ, ಉಳ್ಳೂರು ಸತೀಶಣ್ಣನ ಮನೆತನ, ಕೋಚಂಡೇಗರ ಬೇಗಿನ ಮನೆತನ, ಇಂಥ ಗೊತ್ತಿನ ಹೆಣ್ಮಗಜೆಯ ಸುಧೀರಣ್ಣನ ಮನೆತನ, ಇಂಥ ಪೇರಡ್ಕ ಮನೆತನ, ಶೆಲ್ಲಡ್ಕ ಮನೆತನ, ಎಷ್ಟೋ ಗುತ್ತಿನ ಮನೆತನಕ್ಕೆ ಶ್ರೀಧಾಮ ಒಂದು ದೊಡ್ಡ ಶಕ್ತಿಯಾಗಿ ಕಲ್ಪನೆಯಾಗಿ ಇರುವುದಲ್ಲ, ಅವರ ಹಿಂದೆ ಹಾರೈಕೆಗಿರುವಂಥ ಒಂದು ಶಕ್ತಿಯ ಕೇಂದ್ರ ಇದೆ. ಗುತ್ತಿನ ಎಲ್ಲ ಮನೆತನವನ್ನು ಪ್ರೀತಿಸ್ತದೆ ಈ ಕ್ಷೇತ್ರ. ಆದ್ದರಿಂದ ಅಜಿಲರು ಇವತ್ತು ಬಂದಿದ್ದಾರೆ. ಅವರ ಶುಭ ಸೂಚನೆ ಕೂಡ ಸಿಕ್ಕಿದೆ. ಅವರು ಇವತ್ತು ಬಂದದ್ದು ಭಾಳ ಸಂತೋಷ ಆಗಿದೆ. ಇವತ್ತು ಸತೀಶಣ್ಣ ಮೇಗಿನ ಮನೆಯ ಕೋಚಂದ್ರಿಗಳ ಜೊತೆಯಲ್ಲಿ ಬಾಡೂರಿನ ಮನೆತನಕ್ಕೆ ಹೋಗಿದ್ದೇನೆ. ಬೀಡಿಗೆ ಕಾಲಿಟ್ಟಿದೆ. ಆಗ ಸತೀಶಣ್ಣನವರು ನಮ್ಮನ್ನು ತೋರಿಸಿದ ಪ್ರೀತಿ, ನಾನು 2 ವರ್ಷ ಅದನ್ನು ಮಾಡಿದ್ದಕ್ಕೆ ಸತೀಶಣ್ಣನವರು ಆ ಸಂದರ್ಭದಲ್ಲೇ ನಮ್ಮನ್ನು ಗುರುತಿಸಿ ಪ್ರೀತಿಸಿ ಭಾಳ ಚೆನ್ನಾಗಿ ನೋಡಿದ್ದಾರೆ. ಕಂಬಾರ ದುರ್ಗಾಪರಮೇಶ್ವರಿ ದೇವಿಯ ದೊಡ್ಡ ಆರಾಧನೆ, ಅವರ ಮನೆತನದ ಪೂಜೆ ಪುರಸ್ಕಾರಗಳು ನಡೀತದೆ. ಇದು ಬ್ರಹ್ಮಕಲಶ ಕೂಡ ನಡೆದಿದೆ. ನಾನು ಕೂಡ ಕಟೀಲಲ್ಲಿ ದುರ್ಗಾಪರಮೇಶ್ವರಿ ಆರಾಧನೆ ಅವರು ದೃಶ್ಯ ಕಂಡಿದ್ದಾರೆ. ವಿಚಿತ್ರವಾದಂಥ ದರ್ಶನ. ಇವತ್ತಿನವರೆಗೆ ನಾನು ನೋಡಿದರೆ ಅದನ್ನು ಒಂದು ಸಲ ನೋಡಿ, ಸತ್ಯರಂಜನ ಕಟ್ಟೆಯಲ್ಲಿ ಒಂದು ಸಲ ನೋಡಿದ್ದೇನೆ ರಾತ್ರಿ ಹೊತ್ತಿಗೆ. ಇವತ್ತು 5ವರೆಗೆ ನಾನು ಪೂಜೆಯಾಗಿ ಬರುವಾಗ ನಾನು ನನ್ನ ಕೋಣೆಯನ್ನು ಪ್ರವೇಶ ಮಾಡಬೇಕು ಅಂತ ಆಗುವಾಗ ಅಲ್ಲಿ ವಿಚಿತ್ರವಾದಂಥ ದೃಶ್ಯವನ್ನು ಕಂಡೆ. ಅವರೇನು ಎಚ್ಚರಿಸಿದ್ರು, ನಾನು ನಿನ್ನೆಯಿಂದ ಭಾಳ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೆ ಅವ್ರ ಹತ್ರ ಹೇಳಿದೆ, ನೀವಿದ್ದೀರಾ ಅಂತ. ನೀವು 1 ಹೆಜ್ಜೆ ಮುಂದೆ ಇಟ್ಟಲ್ಲಿ ನಮ್ಮ 10 ಹೆಜ್ಜೆ ನಿಮ್ಮ ಮುಂದೆ ಇರ್ತದೆ ಅಂತ ಒಂದು ಮಾತು ಹೇಳಿದ ನೆನಪು ಇವತ್ತು ಪುನಃ ಆಯಿತು ನನಗೆ. ಕ್ಷೇತ್ರ, ಈ ಸಾನ್ನಿಧ್ಯ ಎಲ್ಲವೂ ಏನೇನು ಆಗಬೇಕೋ ಮಾಡುವಂಥ ಕರ್ತೃಗಳು ನಾವು, ಸೂತ್ರಧಾರಿಗಳು ನಾವು. ನೀವು ಪಾತ್ರಧಾರಿಯಾಗಿ ಕಾರ್ಯನಿರ್ವಹಿಸಿ, ನಿಮ್ಮ ಜೊತೆ ಸೂತ್ರಧಾರಿಯಾಗಿ ನಾನಿರ್ತೇವೆ. ಇವತ್ತು ಬಾಡೂರಿನಿಂದ ಬಂದಿದ್ದಾರೆ ಮುತ್ತಿನ ಮನೆತನ. ಅಂಥ ದೃಶ್ಯವನ್ನು ನಾನು ಕಂಡಿದ್ದೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಗುರ್ತಿರ್ಬೋದು, ವೀಡಿರ್ಬೋದು, ಅಜಿಲರ ಮನೆತನ ಇರಬಹುದು, ಎಲ್ಲ ಮನೆತನದಲ್ಲಿ ಅದರದ್ದೇ ಆದ ಪ್ರಾತಿನಿಧ್ಯಗಳಿವೆ. ನಿಮ್ಮದ ಕುಟುಂಬದ ದೈವದೇವರ ಮನೆತನದ ದೈವದೇವರು ಕೂಡ ಅಷ್ಟೇ ಪ್ರಾತಿನಿಧ್ಯ ಇದೆ. ಕಲಿಯುಗದಲ್ಲಿ ಏನೂ ಶಕ್ತಿ ಕಡಿಮೆ ಆಗಿದೆ. ಯದ್ಭಾವಿ ತದ್ಭವತಿ. ಆ ಭಾವನೆ, ಆ ಭಕ್ತಿ ಇದ್ದಾಗ ಶಕ್ತಿಯ ಪ್ರಭಾವ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆದ್ದರಿಂದ ಈ ಕೆಲಸ ಇವತ್ತು ಕಿರುನಾಡು ಮಠ ಭಾಳ ಚೆನ್ನಾಗಿ ಹೋಗಿದೆ. ಮಾಡಿದ ನಾವು ನಮ್ಮವರೆಲ್ಲ ನಮ್ಮವರೇ. ನಮ್ಮವರು ಚಿಕ್ಕ ಪುಟ್ಟ ಕಾರಣ ಇಟ್ಕೊಂಡು ಇದ್ರೆ ಅದಕ್ಕೆ ಅರ್ಥ ಇದೆ. ಯಾಕಂದರೆ ನಾವು ನಾವಾಗಿಯೇ ಇರುವುದಿಲ್ಲ, ನಾವು ನಾವಾಗಿಯೇ ಬಂದದ್ದಲ್ಲ.
ಇನ್ನು ನಾವಾಗೇ ಹೋಗುವುದು ಅಲ್ಲ. ಇದು ನಮ್ಮ ಬದುಕು, ಇದು ನಮ್ಮ ಜೀವನ. ಸಮುದ್ರದ ತೆರೆ ಬಾಚುತ್ತಾ ಇರ್ತದೆ. ಆದರೆ ಚಿಕ್ಕ ಚಿಕ್ಕ ಹಕ್ಕುಗಳು, ಹುಳುಗಳು ಅದನ್ನು ನೋಡ್ತಾ ಇರ್ತದೆ. ಆದರೆ ನೋಡ್ತಾ ಇರ್ತದೆ, ಒಂದೊಂದು ಸಲ ತೆರೆ ಬಂದಾಗ ಅದರ ಜೊತೆಯಲ್ಲಿ ಅದು ಹೋಗ್ತದೆ, ಮತ್ತೆ ಅದು ಕಾಣಲಾಗ್ತದೆ. ಇದು ನಮ್ಮ ಬದುಕು. ಭಗವಂತ, ಪ್ರಪಂಚ ಅನ್ನೋದು ಭಗವಂತನ ಶಕ್ತಿ. ಅಗಾಧವಾದ ತೆರೆ ಇದ್ರೆದುರಿಗೆ ನಾವು ಹೇಗೆ ಇರಬೇಕು? ಇದ್ರೆದುರಿಗೆ ಎಲ್ಲವೂ ಅದಕ್ಕೆ ಸೀಮಿತವಾದ, ನಾವು ನಮಗೆ ಸೀಮಿತವಾಗಿರಬೇಕು. ನಾನು ಎಷ್ಟೋ ಕಾರ್ಯಕ್ರಮಕ್ಕೆ ಎಂತೆಂಥ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಒಬ್ಬ ಜನಸಾಮಾನ್ಯನ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಒಬ್ಬ ಶ್ರೀಮಂತ. ಆದರೆ ಕೆಲವು ಕಡೆ ಹೋದಾಗ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯತಿರಿಕ್ತವಾದಂಥ ವ್ಯವಸ್ಥೆ ನಡೀತದೆ. ಪಾಪ ಅವರಿಗೆ ತಿಳುವಳಿಕೆ ಕೊರತೆ ಇದೆ. ಆದರೆ ಅದನ್ನು ಯಾರು ಸುಧಾರಿಸಬೇಕು? ನಾನು ಸ್ವಾಮೀಜಿಯಾಗಿ ನಾನು ಸುಧಾರಿಸಬೇಕು. ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಒಂದು ಕಾರ್ಯಕ್ರಮದಲ್ಲಿ ಸುಧಾರಿಸಬೇಕಂತಂದರೆ ಎಷ್ಟು ಕಷ್ಟ ಇದೆ. ಎಲ್ರಿಗೂ ಅವಸರ, ಎಲ್ರಿಗೂ ಬರುವ ಅವಸರ, ಹೋಗುವ ಅವಸರ, ತುದಿ ಮುಟ್ಟಬೇಕು ಅನ್ನುವಂಥ ಅವಸರ. ಅಂತರದಲ್ಲಿ ಸುಧಾರಿಕೆಯಲ್ಲಿ ವ್ಯತ್ಯಾಸ ಆದರೆ ಅದನ್ನೇ ದೊಡ್ಡದು ಅಂತಲ್ಲ. ಇವತ್ತಿರ್ತದೆ, ನಾಳೆ ಇಲ್ಲದಾಗ್ತದೆ, ನಾಳೆ ಬರ್ತದೆ, ನಾಳೆ ಹೋಗ್ತದೆ. ಅದಕ್ಕೆ ನಾವು ಹೆಮ್ಮೆ ಪಟ್ಟುಕೊಳ್ಬೇಕು. ನಮ್ಮವರು ಇಷ್ಟು ಕಷ್ಟಪಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಮ್ಮವರಿಗೆ ಗೊಂದಲ ಇದೆ, ಸಮಸ್ಯೆ ಇದೆ ಪಾಪ. ಆದರೂ ಇಷ್ಟು ಕಾರ್ಯಕ್ರಮ ಮಾಡಿ ಸುಧಾರಿಸ್ತಾ ಇದ್ದಾರೆ. ಲೋಕಹಿತಕ್ಕೋಸ್ಕರ, ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತನ್ನ ಸಂತತಿಗೋಸ್ಕರ ಇವತ್ತಿನವರಿಗೆ ಏನೋ ಅವರು ಮಾಡಿಲ್ಲ. ಈಗಲೂ ಅವರು ಬರೆ ಕೈಯಲ್ಲಿ, ಆಗ ಬಂದಾಗಲೂ ಬರೆ ಕೈಯಲ್ಲಿ. ಯಾಕೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ? ಯಾರು ಯೋಚನೆ ಮಾಡಬೇಕು? ಕ್ಷೇತ್ರ. ಸ್ವಾಮೀಜಿ ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾರು ಯೋಚನೆ ಮಾಡ್ತಾರೆ? ಒಂದು ಕ್ಷೇತ್ರ ನಡೆಸುವುದಷ್ಟು ಸುಲಭನ? ಕ್ಷೇತ್ರದ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಷ್ಟು ಸುಲಭನ? ಏನೂ ಇಲ್ಲದ ಈ ಬರಡು ಭೂಮಿಯಲ್ಲಿ, ಬರೇ ಕೈಯಲ್ಲಿ ಸ್ವಾಮೀಜಿ ಏನು ಮಾಡಿದ್ದಾರೆ ಅಂತ ಯಾರು ಯೋಚನೆ ಮಾಡಿದ್ದೇವೆ? ನಾವು ಯೋಚನೆ ಮಾಡಲಿಕ್ಕಾಗತ್ತಾ? ಇಲ್ಲ, ಆಗೋದಿಲ್ಲ. ಅವಧೂತನ ಪರಂಪರೆಯನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಗುರುಗಳಾದಂಥ ನಿತ್ಯಾನಂದ ಸ್ವಾಮಿ, ಮೊನ್ನೆ ನಾನು ಬಹಳ ಒತ್ತಡದಲ್ಲಿ ಇರತಕ್ಕಂಥ ಸಮಯ, ಕಾರ್ಯಕ್ರಮದ ಒತ್ತಡ, ಬೇರೆ ಬೇರೆ ಒತ್ತಡದಲ್ಲಿ ಇರಿಸಿದೆ. ನನಗೆ ಪೂಜ್ಯ ಗುರುಗಳ ಅವರು ಸಮಾಧಿ ಆಗುವ ಮೊದಲನೇ ದಿವಸದ 4 ದಿವಸದ ಮೊದಲನೇ ಒಂದು ಇದು ಬಂತು ನನಗೆ. ನನ್ನ ರಾಜೇಶ್ ತೋರಿಸಿತು. ಲೋಕಹಿತವನ್ನು ಬಯಸಿದಂಥ ಸಂತಶ್ರೇಷ್ಠರವರು ಲೋಕಹಿತಕ್ಕೋಸ್ಕರ ಜಗತ್ತಿಗೆ ಬೆಳಕು ಕೊಟ್ಟವರು, ನಿತ್ಯಾನಂದ ಸ್ಥಿತಿಯಿಂದ ಏನು ಅಂತ ಜಗತ್ತಿಗೆ ತೋರಿಸ್ಕೊಟ್ಟವರು. ಅವಧೂತರು ಅವರ ಸಮಾಧಿ ಸ್ಥಿತಿ ಹೇಗಿತ್ತು ಗೊತ್ತಾ? ನೋಡಿದ್ದೀರ? ಎಲ್ಲ ಆನಂದಮಯವಾಗಿತ್ತು. ಭಕ್ತರ ದಂಡು ಬರ್ತಾ ಇತ್ತು. ಇವತ್ತಿಗೂ ಸಂತನನ್ನು ತಿಳ್ಕೊಳ್ಳೋದಷ್ಟು ಸುಲಭ ಇಲ್ಲ. ಯಾವ ಕಾಲಕ್ಕೆ, ಯಾವ ಸಮಯಕ್ಕೆ, ಯಾವ ಸಂದರ್ಭಕ್ಕೆ, ಯಾವ ಸನ್ನಿವೇಶಕ್ಕೆ, ಯಾವ ವ್ಯವಸ್ಥೆಗೆ ಹೇಗಿರ್ತದೆ ಅಂತ ಯಾರು ತಿಳ್ಕೊಂಡವರಿಲ್ಲ. ಅದಕ್ಕೆ ದತ್ತಾತ್ರೇಯರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಗುರುಚರಿತ್ರೆ. ನೀನು ನೀನಾಗಿರುವುದಲ್ಲ, ನೀನು ನಾನಾಗಿರುವುದು, ನಾನು ನಿನ್ನ ಒಳಗೊಳಗಿರುವುದು. ಇವೆರಡೂ ಸಂಬಂಧ ಜಗತ್ತಿಗೆ ಬೆಳಕಾಗಿರುವುದು. ಎಷ್ಟು ಅರ್ಥಪೂರ್ಣ ಮಾತು ಅದು, ಎಷ್ಟು ಅರ್ಥಪೂರ್ಣ ಮಾತು, ಎಷ್ಟು ಅರ್ಥಪೂರ್ಣ ಮಾತು. ಯೋಚನೆ ಮಾಡಬೇಕು ನಾವು. ನಮ್ಮ ಜೀವನ, ನಮ್ಮ ಬದುಕು ಅದು ಅರ್ಥಪೂರ್ಣವಾಗಿದೆ. ಹಲವು ಪಾಪಗಳನ್ನು ನಾಶಿಸಲಿಕ್ಕೆ, ಕ್ಷಯಿಸಲಿಕ್ಕೆ ಶಕ್ತಿ ಇರುವಂಥದ್ದು ಸಂತರಿಗೆ. ಎಷ್ಟು ಜನ್ಮಾಂತರದ ಪಾಪವನ್ನು ಇಟ್ಕೊಂಡು ಬರ್ತಾ ಇದ್ದೇವೆ ನಾವು. ಅದನ್ನು ಕ್ಷಯಿಸಬೇಕು ಅಂತ ಹೇಳುವಂಥ ವ್ಯವಸ್ಥೆ ಇದ್ದರೆ ಅದು ಗುರುವಿನಿಗೆ. ಗುರು ಮತ್ತು ಗುರಿ ಬಹಳ ಮುಖ್ಯವಾಗಿದೆ. ಹರ ಮುನಿದ್ರೆ ಗುರುಕಾವ್ಯ,
ಗುರುಮುನಿ ಇದ್ದರೆ ಹರನಿಗೆ ಕಾಯಲಿಕ್ಕೆ ಆಗೋದಿಲ್ಲ, ಬ್ರಹ್ಮವಿಷ್ಣುವಿಗೆ ಕಾಯಲಿಕ್ಕೆ ಆಗೋದಿಲ್ಲ. ಗುರುಮುನಿ ಇದ್ದರೆ ಯಾರೂ ಕಾಯೋದಿಲ್ಲ. ಅದನ್ನು ಅರ್ಥ ಮಾಡ್ತಾರೆ. ಶ್ರೀಧಾಮ ಎಲ್ಲರಿಗೂ ಒಳ್ಳೆಯದನ್ನು ಕೊಟ್ಟಿದೆ, ಒಳ್ಳೆಯದನ್ನು ಮಾಡಿದೆ, ಒಳ್ಳೆಯದನ್ನು ಕೊಡ್ತಾ ಇದೆ, ಇನ್ನೂ ಮಾಡ್ತಾ ಇದೆ, ಅದು ನಡೀತಾ ಇದೆ. ಅದಕ್ಕೆ ಕ್ಷಯ ಇಲ್ಲ, ಅದಕ್ಕೆ ಕ್ಷಯ ಇಲ್ಲ. ಆದರೆ ನಾನು ಹೇಳಿದಲ್ಲ, ಮನಸ್ಸು, ಭಾವನೆ, ಕರ್ಮ ಸಿದ್ಧಾಂತ ಅದು ಒಳ್ಳೆಯದಿದೆ. ಅದು ಒಳ್ಳೆಯದಿದ್ದಾಗ ನಿಶ್ಚಲ ಮನಸ್ಸು, ನಿಶ್ಚಲ ಬುದ್ಧಿಗಳು ಸ್ವಚ್ಛಂದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತದೆ. ರಾವಣನ ಭಾಳ ಆತ್ಮಲಿಂಗವನ್ನೇ ತೆಗೆದು ತಂದವ, ಭಾಳ ವೇದಾಂತ ಪಾರಾಯಣ ಮಾಡಿದವ, ಭಾಳ ಪ್ರಭಾವಿತವಾದ. ಆದರೆ ರಾವಣನ ಒಂದು ಗುಣ ಎಲ್ಲಿಗೆ ಮುಟ್ಟಿಸಿತು? ಸಾಕ್ಷಾತ್ ಅಯೋನಿಜೆಯಾದಂಥ ತಾಯಿಯನ್ನೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅವಳನ್ನೇ ಲಂಕೆಗೆ ತಗೊಂಡ್ಬಂದ. ಲಂಕೆಯಲ್ಲಿ ಇಟ್ಟ ಅದು ಇಡೀ ಲಂಕೆ ಸರ್ವನಾಶ ಆಗಿತ್ತು. ಎಲ್ಲಿಗೆ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಪೂಜೆ ನಡೀತದ, ಪೂಜ್ಯ ಭಾವನೆ ಇರ್ತದ, ಗೌರವದ ಸ್ಥಾನಮಾನ ಇರ್ತದ, ಮನೆಯಲ್ಲಿ ಕೂಡ ಅವಳಿಗೆ ಬಹಳಷ್ಟು ಪ್ರಾತಿನಿಧ್ಯ ಇರ್ತದ, ಅವಳ ಪಾವಿತ್ರತೆಯಿಂದ ಅವಳೇ ಮನೆಯ ಗೃಹಲಕ್ಷ್ಮಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಇರೋದು. ಅದನ್ನು ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಈ ವರಮಹಾಲಕ್ಷ್ಮಿ ಅರ್ಥ ಮಾಡ್ಕೊಂಡು, ನಮ್ಮ ಹೆತ್ತ ತಾಯಿ, ನಮ್ಮ ಸಹೋದರಿ, ನಮ್ಮ ಭ್ರಾತೃತ್ವ ಇದು ಹೇಗಿರಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಇವತ್ತು ಗೃಹ ವಿಚ್ಛೇದನೆ ಇಡೀ ಸಮಾಜವನ್ನು ಕಾಡ್ತಾ ಇದೆ. ಯೋಚನೆ ಇದಕ್ಕೋಸ್ಕರ ಪರಿಮಾರ್ಜನೆ ಆಗಬೇಕು, ಪರಿವರ್ತನೆ ಆಗಬೇಕು. ಸಮಾಜ ಮಕ್ಕಳಲ್ಲಿ ಸಂಸ್ಕಾರಯುತವಾದಂಥ ಭಕ್ತಿ ಮಾರ್ಗ ಪ್ರತಿಬಿಂಬಿಸಬೇಕು. ಹರಿನಾಮ ಸಂಕೀರ್ತನೆ ಮೂಲಕ ಋಣಾತ್ಮಕವಾದಂಥ ದೌರ್ಬಲ್ಯ ನಿಗ್ರಹಿಸಿ ಧನಾತ್ಮಕವಾಗಿ ಇರತಕ್ಕಂಥ ಶಕ್ತಿಯ ಪ್ರಭಾವ ಎಲ್ಲ ಕಡೆ ವ್ಯಾಪಿಸಬೇಕು. ಇದು ವರಮಹಾಲಕ್ಷ್ಮಿಯ ಮಾನಸಿಕವಾದಂಥ ಸ್ವಾರ್ಥಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಬಲಿಕೊಡುವಂಥದ್ದು, ತುಂಡರಿಸುವಂಥದ್ದು, ವ್ಯತಿರಿಕ್ತವಾದ ಹೆಣ್ಣನ್ನು ಸುಡುವಂಥದ್ದು ಎಷ್ಟೆಷ್ಟು ಮಾಡಿದ್ದಾರೆ. ಬುದ್ಧಿವಂತರು ಮಾಡುವಂಥ ಕೆಲಸ ಆಗಿ ಹೋಗಿದೆ. ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿ ಅವರು ಸ್ವಾಮೀಜಿ ಏನು ಮಾಡ್ತಾ ಇದ್ದಾರೆ? ದೇವಸ್ಥಾನ, ಭಜನಾ ಮಂದಿರ, ಶಾಲೆಗಳಲ್ಲಿ ಧರ್ಮ ಶಿಕ್ಷಣದ ಅವಶ್ಯಕತೆ ಇದೆ. ಒತ್ತಿ ತಟ್ಟಿ ಬೆನ್ನು ತಟ್ಟಿ ಹೇಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅರ್ಥ ಮಾಡಿದ್ದೀವಿ. ಸ್ವಾಮಿದೆಯ ನಿತ್ಯಾನಂದರ ಲೀಲೆ ಏನು ಅಂತ ಗೊತ್ತಿದೆ ನನಗೆ. ಅವರ ಮೈನೆಯಲ್ಲಿ ದತ್ತಾತ್ರೇಯ ಏನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ, ಅದನ್ನು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಂಡು ಒಳ್ಳೆಯದನ್ನು ಒಳ್ಳೆಯದಿರುವಲ್ಲಿ ಒಳ್ಳೆಯದೇ ಇರ್ತದೆ, ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ.